ಪ್ರಿಯ ಸ್ಪರ್ಧಾ ಮಿತ್ರರೇ, SDA FDA ಮತ್ತು ಪೊಲೀಸ್ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತಹ ಈಗಾಗಲೇ ನಾವು ಜೈನ ಧರ್ಮದ ಬಗ್ಗೆ ತಿಳಿದುಕೊಂಡಿದ್ದೆವು. ಇವತ್ತು ನಾವು 6ನೇ ಶತಮಾನದಲ್ಲಿ ಸ್ಥಾಪನೆಯಾದಂಥ ಬೌದ್ಧ ಧರ್ಮದ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ. ಬೌದ್ಧ ಧರ್ಮದ ಪ್ರಮುಖ ಸಂಕೇತ ಯಾವುದಂದ್ರೆ ಧರ್ಮಚಕ್ರ ಅಥವಾ ಪ್ರಾರ್ಥನಾಗಾಲಿ ಅಂಥೇಳಿ. ಬೌದ್ಧ ಧರ್ಮದ ಪ್ರಮುಖ ಸಂಕೇತ ಧರ್ಮಚಕ್ರ ಅಥವಾ ಪ್ರಾರ್ಥನಾಗಾಲಿ ಅಂಥೇಳಿ. ಬೌದ್ಧ ಧರ್ಮದ ಸ್ಥಾಪಕ ಯಾರಂದ್ರೆ ಗೌತಮ್ ಬುದ್ಧ ಬೌದ್ಧ ಧರ್ಮದ ಸ್ಥಾಪಕ. ಗೌತಮ್ ಬುದ್ಧನ ಇನ್ನೊಂದು ಹೆಸರು ಏನಂದ್ರೆ ಸಿದ್ಧಾರ್ಥ ಅಂಥೇಳಿ ಇವನಿಗೆ ಇನ್ನೊಂದು ಹೆಸರು ಇತ್ತು. ಗೌತಮ್ ಬುದ್ಧನ ತಂದೆಯ ಹೆಸರು ಏನಂದ್ರೆ ಶುದ್ಧೋಧನ. ಗೌತಮ ಬುದ್ಧನ ತಂದೆಯ ಹೆಸರು ಶುದ್ಧೋಧನ. ಇವನು ಯಾವ ಕುಲಕ್ಕೆ ಸೇರಿದವನು ಅಂದ್ರೆ ಶಾಕ್ಯ ಕುಲಕ್ಕೆ ಸೇರಿದವನು. ಯಾರು? ಗೌತಮ್ ಬುದ್ಧ. ಶುದ್ಧೋಧನನ ರಾಜ್ಯವಾಳುತ್ತಿದ್ದ ಪ್ರದೇಶ ಯಾವುದಂದ್ರೆ ಕಪಿಲವಸ್ತು. ಶುದ್ಧೋಧನನು ರಾಜ್ಯವಾಳುತ್ತಿದ್ದ ಪ್ರದೇಶ ಯಾವುದಂದ್ರೆ ಕಪಿಲವಸ್ತು ಎಂಬಲ್ಲಿ ತನ್ನ ರಾಜ್ಯವನ್ನು ಆಳುತ್ತಿದ್ದನು. ಇನ್ನು ಬುದ್ಧನ ತಾಯಿ ಹೆಸರು ಏನಂದ್ರೆ ಮಾಯಾದೇವಿ. ಮಾಯಾದೇವಿ ಬುದ್ಧನ ತಾಯಿ ಹೆಸರು. ಮಾಯಾದೇವಿಯ ತವರು ಮನೆ ಯಾವುದಂದ್ರೆ ದೇವದಾಹ ಎಂಬ ನಗರ. ದೇವದಾಹ ಎಂಬ ನಗರ ಮಾಯಾದೇವಿಯ ತವರು ಮನೆಯಾಗಿತ್ತು. ಮಾಯಾದೇವಿ ಬುದ್ಧನಿಗೆ ಜನ್ಮ ನೀಡಿದ ಪ್ರದೇಶ ಯಾವುದಂದ್ರೆ ಲುಂಬಿನಿ ವನ ಎಂಬಲ್ಲಿ ಗೌತಮ್ ಬುದ್ಧನಿಗೆ ಮಾಯಾದೇವಿ ಜನ್ಮ ನೀಡಿದಳು. ಲುಂಬಿನಿ ವನ ಪ್ರಸ್ತುತ ಈ ಪ್ರದೇಶದಲ್ಲಿದೆ, ನೇಪಾಳದ ಗಡಿ ಪ್ರದೇಶದಲ್ಲಿದೆ. ಲುಂಬಿನಿ ವನ ಪ್ರಸ್ತುತ ಯಾವ ಪ್ರದೇಶದಲ್ಲಿದೆ ಅಂದ್ರೆ ನೇಪಾಳದ ಗಡಿ ಪ್ರದೇಶದಲ್ಲಿದೆ. ಬುದ್ಧನ ಮಲತಾಯಿ ಹೆಸರು ಏನಂದ್ರೆ ಮಹಾಪ್ರಜಾಪತಿ ಗೌತಮಿ ಅಂಥೇಳಿ ಬುದ್ಧನ ಮಲತಾಯಿಯ ಹೆಸರು. ಜಿಂಕೆಯ ವನ ಎಂದು ಕರೆಯಲ್ಪಡುವ ಪ್ರದೇಶ ಯಾವುದಂದ್ರೆ ಸಾರನಾಥ. ಜಿಂಕೆಯ ವನ ಎಂದು ಕರೆಯಲ್ಪಡುವ ಪ್ರದೇಶ ಯಾವುದಂದ್ರೆ ಸಾರನಾಥ. ಬುದ್ಧನ ಕುರಿತು ತಮಿಳು ಕೃತಿ ಯಾವುದಂದ್ರೆ ಮಣಿಮೇಖಲೈ ಅಂಥೇಳಿ. ಮಣಿಮೇಖಲೈ ಎಂಬುದು ಬುದ್ಧನ ಕುರಿತಾದಂಥ ಇದೊಂದು ತಮಿಳು ಕೃತಿಯಾಗಿದೆ. ಇನ್ನು ಬುದ್ಧನ ಬಾಲ್ಯದಲ್ಲಿ ಭವಿಷ್ಯ ನುಡಿದ ಸನ್ಯಾಸಿ ಯಾರಂದ್ರೆ ಅನಿತ ಎಂಬ ಸನ್ಯಾಸಿ ಬುದ್ಧನಿಗೆ ಬಾಲ್ಯದಲ್ಲಿ ಭವಿಷ್ಯವನ್ನು ನುಡಿದಿದ್ದಂಥ ಒಂದು ಸನ್ಯಾಸಿ ಅಂತ ಹೇಳ್ಬೋದು. ಬುದ್ಧನ ಪತ್ನಿ ಹೆಸರು ಏನಂದ್ರೆ ಬುದ್ಧನ ಪತ್ನಿ ಹೆಸರು ಯಶೋಧರ ಅಂಥೇಳಿ. ಅಲ್ಲಿ ಜೈನ ಧರ್ಮದ ಮಹಾವೀರನ ಹೆಂಡತಿ ಹೆಸರು ಯಶೋಧ ಅಂತಿದ್ರೆ ಇಲ್ಲಿ ಬುದ್ಧನ ಹೆಂಡತಿ ಹೆಸರು ಏನಂದ್ರೆ ಯಶೋಧರ ಅಂಥೇಳಿ. ಬುದ್ಧನ ಮಗುವಿನ ಹೆಸರು ಏನಂದ್ರೆ ರಾಹುಲ. ಬುದ್ಧನ ಮಗುವಿನ ಹೆಸರು ಏನಂದ್ರೆ ರಾಹುಲ. ರಾಹುಲ ಎಂಬ ಪದಾರ್ಥ ತೊಡಕು ಎಂದರ್ಥವಾಗುತ್ತದೆ. ತೊಡಕು. ಬುದ್ಧ ಸನ್ಯಾಸತ್ವ ಪಡೆಯಲು ಕಾರಣವಾದ ಅಂಶ ಯಾವುದಂದ್ರೆ ಬುದ್ಧ ಸನ್ಯಾಸತ್ವ ಪಡೆಯಲು ಕಾರಣವಾದಂಥ ಅಂಶ ಯಾವುದಂದ್ರೆ ಒಂದನೇದು ವೃದ್ಧ, ಎರಡನೇದು ಕುಷ್ಠರೋಗಿ, ಶವ ಹಾಗೂ ಸನ್ಯಾಸಿಯನ್ನು ನೋಡಿ ಬುದ್ಧನ ಮನಪರಿವರ್ತನೆಯಾಯಿತು ಮನಪರಿವರ್ತನೆಯಾಗಿ ಸನ್ಯಾಸತ್ವವನ್ನು ಸ್ವೀಕರಿಸಿದ ಎಂಬುದನ್ನು ತಿಳಿದು ಬರುತ್ತದೆ. ಇನ್ನು ಸತ್ಯಾನ್ವೇಷಣೆ. ಬುದ್ಧನು ಲೌಕಿಕ ಪ್ರಪಂಚದಿಂದ ದೂರ ಸರಿಯಲು ಪ್ರಯತ್ನಿಸಿದ್ದು ಎಷ್ಟನೇ ವಯಸ್ಸಿನಲ್ಲಿ ಅಂದ್ರೆ 21ನೇ ವಯಸ್ಸಿನಲ್ಲಿ. ಬುದ್ಧನು ಲೌಕಿಕ ಪ್ರಪಂಚದಿಂದ ದೂರ ಸರಿಯಲು ಪ್ರಯತ್ನಿಸಿದ್ದು 21ನೇ ವಯಸ್ಸಿನಲ್ಲಿ. ಬುದ್ಧನು ಸತ್ಯಾನ್ವೇಷಣೆಗೆ ಹೊರಟ ಘಟನೆಯನ್ನು ಈ ಹೆಸರಿನಿಂದ ಕರೆಯುವರು. ಮಹಾಪರಿತ್ಯಾಗ ಎಂಬ ಹೆಸರಿನಿಂದ ಕರೆಯುವರು. ಬುದ್ಧನು ಸತ್ಯಾನ್ವೇಷಣೆಗೆ ಹೊರಟ ಘಟನೆಯನ್ನು ಈ ಹೆಸರಿನಿಂದ ಕರೆಯುವರು. ಯಾವ ಹೆಸರಿನಿಂದ ಅಂದ್ರೆ ಮಹಾಪರಿತ್ಯಾಗ ಎಂಬ ಹೆಸರಿನಿಂದ ಕರೆಯುವರು. ರಾಜ್ಯ ತೊರೆದು ಹೊರಟ ಬುದ್ಧನು ತಲುಪಿದ ಮೊದಲ ಪ್ರದೇಶ ಯಾವುದಂದ್ರೆ ಗಯಾ ಎಂಬ ಪ್ರದೇಶದಲ್ಲಿ ಮೊದಲು ಬುದ್ಧ ಹೋಗಿ ತಲುಪ್ತಾನ. ಬುದ್ಧನಿಗೆ ಜ್ಞಾನೋದಯವಾದದ್ದು ಯಾವ
ವೃಕ್ಷದ ಕೆಳಗೆ ಅಂದ್ರೆ ಬೋಧಿ ವೃಕ್ಷದ ಕೆಳಗೆ ಬುದ್ಧನಿಗೆ ಜ್ಞಾನೋದಯವಾಯಿತು. ತಥಾಗತ ಎಂದರೆ ಸತ್ಯವನ್ನು ಕಂಡವನು ಎಂದರ್ಥ. ಬುದ್ಧ ಎಂಬ ಪದದ ಅರ್ಥ ಜ್ಞಾನೋದಯ ಅಥವಾ ಜ್ಞಾನ ಎಂಬ ಅರ್ಥವನ್ನು ಕೂಡ ಆಗುತ್ತದೆ. ತಥಾಗತ ಎಂದರೆ ಸತ್ಯವನ್ನು ಕಂಡವನು ಎಂದರ್ಥ. ಬುದ್ಧನು ನಿರ್ವಾಣ ಹೊಂದಿದ ಪ್ರದೇಶ ಯಾವುದಂದ್ರೆ ನೇಪಾಳದ ಕುಶಿನಗರ ಎಂಬಲ್ಲಿ ಬುದ್ಧ ಏನು ಮಾಡ್ತಾನಂದ್ರೆ ನಿರ್ವಾಣವನ್ನು ಹೊಂದಿದ್ದನು. ಇನ್ನು ಬುದ್ಧನ ತತ್ವಗಳು ಯಾವುವು ಅಂದ್ರೆ ಬುದ್ಧನ ತತ್ವಗಳು 4 ಮೂಲ ತತ್ವಗಳು ಅದಾವು ಮತ್ತು 4 ಮಹಾನ್ ಸತ್ಯಗಳು ಮತ್ತು ಅಷ್ಟಾಂಗ ಮಾರ್ಗಗಳು ಅದಾವ ಅಂಥೇಳಿ. 4 ಮೂಲ ತತ್ವಗಳು, 4 ಮಹಾನ್ ಸತ್ಯಗಳು ಮತ್ತು 8 ಅಷ್ಟಾಂಗ ಮಾರ್ಗಗಳು ಅದಾವು. ಮೊದಲನೆಯದಾಗಿ 4 ಮೂಲ ತತ್ವಗಳು ಯಾವುವು ಎಂಬುದನ್ನು ನೋಡೋಣ. ಒಂದನೇದು ಅಹಿಂಸೆಯನ್ನು ಮಾಡದಿರುವುದು, ಸತ್ಯ ನುಡಿಯುವಿಕೆ, ಸತ್ಯವನ್ನು ನುಡಿಯುವುದು, ಕಳ್ಳತನ ಮಾಡದಿರುವುದು, ಪಾವಿತ್ರತೆ. ಇನ್ನು 4 ಮಹಾನ್ ಸತ್ಯಗಳು ಯಾವುವು ಅಂದ್ರೆ 4 ಮಹಾನ್ ಸತ್ಯಗಳು ಒಂದನೇದು ದುಃಖ, ಎರಡನೇದು ದುಃಖಕ್ಕೆ ಕಾರಣ, 3 ದುಃಖದ ನಿವಾರಣೆ, 4 ದುಃಖದ ನಿವಾರಣೆಗೆ ಮಾರ್ಗ ಅಂಥೇಳಿ. ಇನ್ನು ಅಷ್ಟಾಂಗ ಮಾರ್ಗಗಳು ಯಾವುವು? ಬುದ್ಧನ ಅಷ್ಟಾಂಗ ಮಾರ್ಗಗಳು ಯಾವುವು ಅಂದ್ರೆ ಒಳ್ಳೆಯ ನಂಬಿಕೆ, ಒಳ್ಳೆಯ ಆಲೋಚನೆ, ಒಳ್ಳೆಯ ಮಾತು, ಉತ್ತಮ ನಡತೆ, ಉತ್ತಮ ಜೀವನ, ಒಳ್ಳೆಯ ಪ್ರಯತ್ನ, ಉತ್ತಮ ವಿಚಾರಗಳ ನೆನಪು, ಯೋಗ್ಯ ರೀತಿಯ ಧ್ಯಾನ. ಇವು ಬುದ್ಧನ ಅಷ್ಟಾಂಗ ಮಾರ್ಗಗಳು. ಇನ್ನು ಅಹಿಂಸೆಯೇ ದುಃಖಕ್ಕೆ ಮೂಲ ಕಾರಣ ಎಂಬ ಹೇಳಿಕೆಯನ್ನು ನೀಡಿದವರು ಯಾರಂದ್ರೆ ಬುದ್ಧ ಅಹಿಂಸೆಯೇ ದುಃಖಕ್ಕೆ ಮೂಲ ಕಾರಣ ಎಂದು ಹೇಳಿದನು. ಬುದ್ಧನ ಪ್ರಕಾರ ಮುಕ್ತಿಗೆ ಕೊಂಡೊಯ್ಯಲಿರುವ ದಾರಿ ಯಾವುದಂದ್ರೆ ಅಷ್ಟಾಂಗ ಮಾರ್ಗಗಳು. ಬುದ್ಧನ ಪ್ರಕಾರ ಮುಕ್ತಿಗೆ ಕೊಂಡೊಯ್ಯಲಿರುವ ದಾರಿ ಯಾವುದಂದ್ರೆ ಅಷ್ಟಾಂಗ ಮಾರ್ಗಗಳು ಎಂಬುದು ಬುದ್ಧನ ಪ್ರಕಾರ. ಅಷ್ಟಾಂಗ ಮಾರ್ಗವನ್ನು ಈ ಹೆಸರಿನಿಂದಲೂ ಕರೆಯುವರು. ಮಾಧ್ಯಮಿಕ ಮಾರ್ಗ ಎಂಬ ಹೆಸರಿನಿಂದಲೂ ಕೂಡ ಏನು ಮಾಡ್ತಾರೆ ಅಂದ್ರೆ ಕರೀತಾರೆ. ಅಷ್ಟಾಂಗ ಮಾರ್ಗವನ್ನು ಈ ಹೆಸರಿನಿಂದಲೂ ಕರೆಯುವರು. ಮಾಧ್ಯಮಿಕ ಮಾರ್ಗ ಎಂಬ ಹೆಸರಿನಿಂದಲೂ ಕೂಡ ಕರೆಯುವರು. ಇನ್ನು ವ್ಯಕ್ತಿಯ ಮೋಕ್ಷ ಸಾಧನೆಗೆ ಸೂಕ್ತ ದಾರಿ ಕಲ್ಪಿಸುವ ಮಾರ್ಗ ಯಾವುದಂದ್ರೆ ಅಷ್ಟಾಂಗ ಮಾರ್ಗಗಳು ಎಂಬುದು. ವ್ಯಕ್ತಿಯ ಮೋಕ್ಷ ಸಾಧನೆಗೆ ಸೂಕ್ತ ದಾರಿ ಕಲ್ಪಿಸುವ ಮಾರ್ಗ ಯಾವುದಂದ್ರೆ ಅಷ್ಟಾಂಗ ಮಾರ್ಗಗಳು. ಬುದ್ಧನ ಉಪದೇಶಗಳನ್ನು ಒಳಗೊಂಡಿರುವ ಬೌದ್ಧ ಸಾಹಿತ್ಯ ಯಾವುದಂದ್ರೆ ತ್ರಿಪೀಠಕಗಳು. ಬುದ್ಧನ ಉಪದೇಶಗಳನ್ನು ಒಳಗೊಂಡಿರುವಂಥ ಬೌದ್ಧ ಸಾಹಿತ್ಯ ಯಾವುದಂದ್ರೆ ತ್ರಿಪೀಠಕಗಳು. ಬೌದ್ಧ ಧರ್ಮದ ಪ್ರಸಾರ. ಬುದ್ಧನ ಉಪದೇಶ ಈ ಭಾಷೆಯಲ್ಲಿ ಪ್ರಸಾರವಾಯಿತು. ಯಾವ ಭಾಷೆಯಲ್ಲಿ ಅಂದ್ರೆ ಪಾಳಿ ಭಾಷೆಯಲ್ಲಿ ಪ್ರಸಾರವಾಯಿತು. ಬುದ್ಧನ ಉಪದೇಶ ಮೊಟ್ಟ ಮೊದಲು ಯಾವ ಭಾಷೆಯಲ್ಲಿ ನೀಡಿದನಂದ್ರೆ ಪಾಳಿ ಭಾಷೆಯಲ್ಲಿ ನೀಡಿದ. ಬೌದ್ಧ ಧರ್ಮದ 2 ಪಂಗಡಗಳು ಯಾವುವಂದ್ರೆ ಹೀನಯಾನ ಮತ್ತು ಮಹಾಯಾನ ಎಂಬುದು ಬೌದ್ಧ ಧರ್ಮದ 2 ಪಂಗಡಗಳು. ಇನ್ನು ಬೌದ್ಧ ಧರ್ಮದ ಮಹಾಸಭೆಗಳು ಯಾವುವು ಅಂದ್ರೆ ಮೊದಲ ಸಭೆ ಕ್ರಿಸ್ತಶಕ ಪೂರ್ವ 483ರಲ್ಲಿ ರಾಜಗೃಹದಲ್ಲಿ ಜರುಗಿತು. ಮೊದಲ ಸಭೆ ಕ್ರಿಸ್ತಶಕ ಪೂರ್ವ 483ರಲ್ಲಿ ರಾಜಗೃಹದಲ್ಲಿ ನಡೆಯಿತು. ಮೊದಲ ಸಭೆ ಕ್ರಿಸ್ತಶಕ ಪೂರ್ವ 483ರಲ್ಲಿ ವ್ಯವಸ್ಥೆಗೊಳಿಸಿದವರು ಯಾರಂದ್ರೆ ಅಜಾತಶತ್ರು. ಮೊದಲ ಸಭೆ ಕ್ರಿಸ್ತಶಕ ಪೂರ್ವ 483ರಲ್ಲಿ ನಡೆಯಲು ವ್ಯವಸ್ಥೆಯನ್ನು ಮಾಡಿದವರು ಯಾರಂದ್ರೆ ಅಜಾತಶತ್ರು. ಮೊದಲ ಸಭೆ ಕ್ರಿಸ್ತಶಕ ಪೂರ್ವ 483ರಲ್ಲಿ ಇದರ ಅಧ್ಯಕ್ಷತೆ ವಹಿಸಿದವರು ಯಾರಂದ್ರೆ ಮಹಾಕಶ್ಯಪ. ಮೊದಲ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರಂದ್ರೆ ಮಹಾಕಶ್ಯಪ ಎಂಬ ದೊರೆ. ಮೊದಲ ಸಭೆ ಕ್ರಿಸ್ತಶಕ ಪೂರ್ವ 483ರಲ್ಲಿ ಈ ಸಭೆಯಲ್ಲಿ ತ್ರಿಪೀಠಕ ಎಂಬ ಗ್ರಂಥವನ್ನು ರಚಿಸಲಾಯಿತು. ಮೊದಲನೇ ಸಭೆಯಲ್ಲಿ ತ್ರಿಪೀಠಕ ಎಂಬ ಗ್ರಂಥವನ್ನು ರಚಿಸಲಾಯಿತು. ಇನ್ನು ಎರಡನೇ ಸಭೆ
ಕ್ರಿಸ್ತಶಕ ಪೂರ್ವ 387ರಲ್ಲಿ ವೈಶಾಲಿಯಲ್ಲಿ ಜರುಗಿತು. ವೈಶಾಲಿಯಲ್ಲಿ ಎರಡನೇ ಸಭೆ ನಡೆಯಿತು. ಕ್ರಿಸ್ತಶಕ ಪೂರ್ವ 387ರಲ್ಲಿ. ಮೂರನೇ ಸಭೆ ಕ್ರಿಸ್ತಶಕ ಪೂರ್ವ 237ರಲ್ಲಿ ಪಾಟಲಿಪುತ್ರದಲ್ಲಿ ನಡೆಯಿತು. ಎಷ್ಟು? ಮೂರನೇ ಸಭೆ ಕ್ರಿಸ್ತಶಕ ಪೂರ್ವ 237ರಲ್ಲಿ ಪಾಟಲಿಪುತ್ರದಲ್ಲಿ ನಡೆಯಿತು. ಇನ್ನು ಮೂರನೇ ಸಭೆಯ ಕ್ರಿಸ್ತಶಕ ಪೂರ್ವ 237ರಲ್ಲಿ ಈ ಸಭೆ ಅಶೋಕನಿಂದ ಸಮಾವೇಶಗೊಂಡಿತು ಎಂಬುದನ್ನು ತಿಳಿದು ಬರುತ್ತದೆ. ಅಶೋಕನಿಂದ ಈ ಸಮಾವೇಶ ಅಂದರೆ ಮೂರನೇ ಸಮಾವೇಶ ನಡೆಯಿತು ಎಂಬುದನ್ನು ತಿಳಿದು ಬರುತ್ತದೆ. ಇನ್ನು ಮೂರನೇ ಸಭೆ ಕ್ರಿಸ್ತಶಕ ಪೂರ್ವ 237ರ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರಂದ್ರೆ ಮುಗ್ಗಲಿಪುತ್ರ ಅಂತೇಳಿ. ಮುಗ್ಗಲಿಪುತ್ರ ಮೂರನೇ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದರು ಎಂಬುದನ್ನು ತಿಳಿದು ಬರುತ್ತದೆ. ಮೂರನೇ ಸಭೆ ಕ್ರಿಸ್ತಶಕ ಪೂರ್ವ 237ರಲ್ಲಿ ಕಥಾವಸ್ತು ಎಂಬ ಗ್ರಂಥವನ್ನು ರಚಿಸಲಾಯಿತು. ಮೂರನೇ ಸಭೆಯಲ್ಲಿ ಕ್ರಿಸ್ತಶಕ ಪೂರ್ವ 237ರಲ್ಲಿ ಕಥಾವಸ್ತು ಎಂಬ ಗ್ರಂಥವನ್ನು ರಚಿಸಲಾಯಿತು. ಇನ್ನು ನಾಲ್ಕನೇ ಮಹಾಸಭೆ ಕ್ರಿಸ್ತಶಕ 100ರಲ್ಲಿ ಶ್ರೀನಗರದಲ್ಲಿ ನಡೆಯಿತು. ನಾಲ್ಕನೇ ಸಭೆ ಕ್ರಿಸ್ತಶಕ 100ರಲ್ಲಿ ಶ್ರೀನಗರದಲ್ಲಿ ನಡೆಯಿತು. ನಾಲ್ಕನೇ ಮಹಾಸಭೆ ಕ್ರಿಸ್ತಶಕ 100ರಲ್ಲಿ ಕನಿಷ್ಕನ ಆಶ್ರಯದಲ್ಲಿ ನಡೆಯಿತು. ಯಾವುದರ ಅಂದರೆ ಕನಿಷ್ಕನ ಆಶ್ರಯದಲ್ಲಿ ನಡೆಯಿತು. ನಾಲ್ಕನೇ ಮಹಾಸಭೆ ಕ್ರಿಸ್ತಶಕ 100ರಲ್ಲಿ ಬೌದ್ಧ ಧರ್ಮ, ಮಹಾಯಾನ ಹಾಗೂ ಹೀನಯಾನ ಎಂಬ ಎರಡೂ ಪಂಗಡಗಳು ಏನು ಮಾಡೋದು ಅಂದ್ರೆ ವಿಭಜನೆಗೊಂಡವು ಅಂಥೇಳಿ. ನಾಲ್ಕನೇ ಮಹಾಸಭೆಯಲ್ಲಿ ಬೌದ್ಧ ಧರ್ಮದಲ್ಲಿ ಬರುವಂಥ ಮಹಾಯಾನ ಮತ್ತು ಹೀನಯಾನ ಎಂಬ ಎರಡೂ ಪಂಗಡಗಳು ವಿಭಜನೆಗೊಂಡವು ಎಂಬುದನ್ನು ತಿಳಿದು ಬರ್ತದೆ. ಇನ್ನು ಬೌದ್ಧ ಧರ್ಮದ ಅವನತಿಗೆ ಏನು ಕಾರಣ ಎಂಬುದು. ಬೌದ್ಧ ಧರ್ಮದ ಅವನತಿಗೆ ಏನು ಕಾರಣ? ಹೀನಯಾನ ಮಹಾಯಾನ ಪಂಗಡಗಳ ಉಗಮವಾಯಿತು. ಇದರಿಂದ ಬೌದ್ಧ ಧರ್ಮ ಅವನತಿಯಾಯಿತು ಎಂಬುದನ್ನು ತಿಳಿದು ಬರ್ತದೆ. ಇನ್ನು ಬೌದ್ಧ ಭಿಕ್ಷು ಹಾಗೂ ಭಿಕ್ಷುಣಿಯರು ಕಾರ್ಯದಲ್ಲಿ ಉತ್ಸಾಹಹೀನರಾಗಿದ್ದರು. ಇದರಿಂದ ಬೌದ್ಧ ಧರ್ಮ ಅವನತಿಗೆ ಕಾರಣವಾಯಿತು ಎಂಬುದನ್ನು ತಿಳಿದು ಬರುತ್ತದೆ. ಬೌದ್ಧ ಸಂಗ್ರಹಗಳು ಸಂಪತ್ತಿನ ಕೇಂದ್ರವಾಗಿದ್ದವು. ಬೌದ್ಧ ಸಂಗ್ರಹಗಳು ಸಂಪತ್ತಿನ ಕೇಂದ್ರವಾಗಿದ್ದವು. ಭಿಕ್ಷುಗಳ ಅಶ್ಲೀಲ ನಡತೆ, ಇದರಿಂದ ಕೂಡ ಬೌದ್ಧ ಧರ್ಮ ಅವನತಿಗೆ ಕಾರಣವಾಯಿತು ಎಂಬುದನ್ನು ತಿಳಿದು ಬರ್ತದೆ. ಗುಪ್ತ ಸಾಮ್ರಾಜ್ಯದ ಉಗಮವಾಯಿತು. ಶಂಕರಾಚಾರ್ಯರ ವಾಸ ಮತ್ತು ಮುಸಲ್ಮಾನರ ದಾಳಿಯಿಂದ ಬೌದ್ಧ ಧರ್ಮ ಅವನತಿಗೆ ಕಾರಣವಾಯಿತು ಎಂಬುದನ್ನು ತಿಳಿದು ಬರುತ್ತದೆ. ತ್ರಿಪೀಠಕಗಳು ಯಾವಂದ್ರೆ ಸುತ್ತ ಪೀಠಕ, ವಿನಯ ಪೀಠಕ ಹಾಗೂ ಅಭಿಧಮ್ಮ ಪೀಠಕ. ಇವು ತ್ರಿಪೀಠಕಗಳು. ಶಾಕ್ಯಮುನಿ ಎಂದು ಕರೆಸಿಕೊಂಡವರು ಬುದ್ಧ. ಶಾಕ್ಯಮುನಿ ಎಂದು ಕರೆಸಿಕೊಂಡವರು ಯಾರಂದ್ರೆ ಬುದ್ಧ. ಬುದ್ಧನು ಜನಿಸಿದ ದಿನ ಯಾವುದಂದ್ರೆ ವೈಶಾಖ ಶುದ್ಧ ಪೂರ್ಣಿಮೆಯ ದಿನ. ಬುದ್ಧನು ಜನಿಸಿದ ದಿನ ಯಾವುದಂದ್ರೆ ವೈಶಾಖ ಶುದ್ಧ ಪೂರ್ಣಿಮೆಯ ದಿನ ಗೌತಮ ಬುದ್ಧ ಜನಿಸಿದನು. ಬುದ್ಧನ ಮಲತಾಯಿಯ ಹೆಸರು ಮಹಾಪ್ರಜಾಪತಿ ಗೌತಮಿ. ಬುದ್ಧನ ಮಲತಾಯಿಯ ಹೆಸರು ಮಹಾಪ್ರಜಾಪತಿ ಗೌತಮಿ. ರಾಜಗೃಹದಲ್ಲಿ ಬುದ್ಧನು ಭೇಟಿಯಾದ ಸನ್ಯಾಸಿಗಳು ಯಾರಂದ್ರೆ ಉದ್ರಕ, ರಾಮಪುತ್ರ, ಆರಾಡಕಾಲ ಎಂಬ ಸನ್ಯಾಸಿಗಳನ್ನು ಭೇಟಿಯಾದನು. ಬುದ್ಧ ಪದದ ಅರ್ಥ ಜ್ಞಾನೋದಯ ಪಡೆದವನು ಎಂದರ್ಥ. ಬುದ್ಧ ಪದದ ಅರ್ಥ ಜ್ಞಾನೋದಯ ಪಡೆದವನು ಎಂದರ್ಥ. ಬುದ್ಧನಿಗೆ ಜ್ಞಾನೋದಯವಾದ ದಿನ ಯಾವುದಂದ್ರೆ ವೈಶಾಖ ಶುದ್ಧ ಪೂರ್ಣಿಮೆಯಂದು ಬುದ್ಧನಿಗೆ ಜ್ಞಾನೋದಯವಾಯಿತು. ಬುದ್ಧನಿಗೆ ಜ್ಞಾನೋದಯವಾದ ದಿನ ವೈಶಾಖ ಶುದ್ಧ ಪೂರ್ಣಿಮೆಯ ದಿನ. ಜ್ಞಾನೋದಯದ ನಂತರ ಅರಳಿಮರ ಬೋಧಿ ವೃಕ್ಷವಾಯಿತು. ಜ್ಞಾನೋದಯದ ನಂತರ ಅರಳಿಮರ ಏನಾಯ್ತಂದ್ರೆ ಬೋಧಿ ವೃಕ್ಷವಾಯಿತು. ತಥಾಗತ ಎಂಬುದಾಗಿ ಪ್ರಖ್ಯಾತಿ ಪಡೆದವನು ಯಾರಂದ್ರೆ ಬುದ್ಧ. ತಥಾಗತ ಎಂಬುದಾಗಿ ಪ್ರಖ್ಯಾತಿ ಪಡೆದವನು ಯಾರಂದ್ರೆ ಬುದ್ಧ. ತಥಾಗತ ಎಂದರೆ ಸತ್ಯವನ್ನು ಕಂಡವನು ಎಂದರ್ಥ. ಬುದ್ಧ ನಿರ್ವಾಣ ಹೊಂದಿದ್ದು ಈ ವಯಸ್ಸಿನಲ್ಲಿ ಅಂದರೆ 80ನೇ ವಯಸ್ಸಿನಲ್ಲಿ ಬುದ್ಧ ನಿರ್ವಾಣ ಹೊಂದಿದನು. ಬುದ್ಧನು ಪ್ರಥಮ ಬಾರಿ ಬೋಧನೆ ಆರಂಭಿಸಿದ್ದು ಈ ಪ್ರದೇಶದಲ್ಲಿ ಸಾರನಾಥದ ಜಿಂಕೆ ಉದ್ಯಾನವನದಲ್ಲಿ ಬುದ್ಧನು ಪ್ರಥಮ ಬಾರಿ
ಬೋಧನೆಯನ್ನು ಆರಂಭಿಸಿದನು. ಬುದ್ಧನಿಗಿದ್ದ ಪ್ರಾಥಮಿಕ ಶಿಷ್ಯರು ಯಾರಂದ್ರೆ ಶಿಷ್ಯರು 5 ಮಂದಿ ಶಿಷ್ಯರಿದ್ದರು. ಇನ್ನು ಬುದ್ಧನ ಬ್ರಾಹ್ಮಣ ಶಿಷ್ಯರು ಯಾರಂದ್ರೆ ಆನಂದ, ಸಾರಿಪುತ್ರ, ಮಾದ್ಗಲ್ಯಾಯನ, ಆಶ್ರಜಿತು, ಊರವೆಲ್ಲ ಅಂಥೇಳಿ 5 ಜನ ಬ್ರಾಹ್ಮಣ ಶಿಷ್ಯರಿದ್ದರು. ಯಾರಂದ್ರೆ ಆನಂದ, ಸಾರಿಪುತ್ರ, ಮಾದ್ಗಲ್ಯಾಯನ, ಆಶ್ರಜಿತು, ಊರವೆಲ್ಲ ಎಂಬ 5 ಜನ ಶಿಷ್ಯರಿದ್ದರು. ಬುದ್ಧನ ಶೂದ್ರ ಶಿಷ್ಯರು ಯಾರಂದ್ರೆ ಉಪಾಲಿ ಮತ್ತು ಸುನೀತ ಎಂಬ 2 ಶೂದ್ರ ಶಿಷ್ಯರು ಇದ್ದರು. ಬುದ್ಧನ ವೈಶ್ಯ ಶಿಷ್ಯರು ಯಾರಂದ್ರೆ ಅನಿರುದ್ಧ, ಇವ ವೈಶ್ಯ ಪಂಗಡದವನು. ಬುದ್ಧನ ಮಹಿಳಾ ಶಿಷ್ಯರು ಯಾರಂದ್ರೆ ಬುದ್ಧನ ಮಹಿಳಾ ಶಿಷ್ಯರು ಆಮ್ರಪಾಲಿ, ಸುಜಾತ, ಕಿಸಾಗೋತಮಿ, ಕ್ಷೇಮ ಎಂಬುವರು 3 ಜನ ಮಹಿಳಾ ಶಿಷ್ಯರಿದ್ದರು. ಯಾರಿಗೆ? ಬುದ್ಧನಿಗೆ. ಬುದ್ಧನ ಹಿಂದಿನ ಜನ್ಮ ಕಥೆಗಳನ್ನು ಬಂದಿರುವ ಕತೆ ಬುದ್ಧನ ಹಿಂದಿನ ಜನ್ಮ ಕಥೆಗಳನ್ನು ಬಂದಿರುವ ಕತೆ ಯಾವುದಂದ್ರೆ ಜಾತಕ ಕತೆ. ಜಾತಕ ಕತೆ ಕೃತಿಯ ಕರ್ತೃ ಯಾರಂದ್ರೆ ಆರ್ಯಮಿತ್ರ. ಜಾತಕ ಕಥೆಯ ಕೃತಿಯ ಕರ್ತೃ ಯಾರಂದ್ರೆ ಆರ್ಯಮಿತ್ರ. ಇನ್ನು ಬೌದ್ಧ ಧರ್ಮದ ಹಿರಿಮೆಯನ್ನು ಕುರಿತು ಇರುವ ಗ್ರಂಥ ಯಾವುದಂದ್ರೆ ಅ ಹಿಸ್ಟರಿ ಆಫ್ ಇಂಡಿಯನ್ ಸಿವಿಲೈಜೇಷನ್. ಇನ್ನು ಆ ಹಿಸ್ಟರಿ ಆಫ್ ಇಂಡಿಯನ್ ಸಿವಿಲೈಜೇಷನ್ ಕೃತಿಯ ಕರ್ತೃ ಯಾರಂದ್ರೆ ರಾಧಾ ಕುಮುದ ಮುಖರ್ಜಿ. ಏನ್ಷಿಯಂಟ್ ಇಂಡಿಯಾ ಕೃತಿಯ ಕರ್ತೃ ಯಾರಂದ್ರೆ ವಿ.ಸಿ. ಪಾಂಡೆ. ಏನ್ಷಿಯಂಟ್ ಇಂಡಿಯಾ ಕೃತಿಯ ಕರ್ತೃ ಯಾರಂದ್ರೆ ವಿ.ಸಿ. ಪಾಂಡೆ. ಬುದ್ಧನ 3 ಆದರ್ಶಗಳು ಯಾವಂದ್ರೆ ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮ ಶರಣಂ ಗಚ್ಚಾಮಿ ಮತ್ತು ಸಂಗಮ್ ಗಚ್ಚಾಮಿ ಅಂಥೇಳಿ ಈ 3 ಬುದ್ಧನ ಆದರ್ಶಗಳು. ಇನ್ನು ಬೌದ್ಧ ಧರ್ಮದ ಪ್ರಚಾರದಲ್ಲಿ ಅಗ್ರಗಣ್ಯನಾದ ಅರಸ ಯಾರಂದ್ರೆ ಅಶೋಕ. ಬೌದ್ಧ ಧರ್ಮದ ಪ್ರಚಾರದಲ್ಲಿ ಅಗ್ರಗಣ್ಯನಾದ ಅರಸ ಯಾರಂದ್ರೆ ಅಶೋಕ. ಅಶೋಕನ ಮಕ್ಕಳ ಹೆಸರು ಏನಂದ್ರೆ ಮಹೇಂದ್ರ ಮತ್ತು ಸಂಘಮಿತ್ರೆ. ಇವರು ಅಶೋಕನ 2 ಮಕ್ಕಳುಗಳು. ಮಹೇಂದ್ರ ಮತ್ತು ಸಂಘಮಿತ್ರೆ ಬೌದ್ಧ ಧರ್ಮ ಪ್ರಚಾರ ಮಾಡಿದ ಸ್ಥಳ ಯಾರಂದ್ರೆ ಬರ್ಮಾ ಮತ್ತು ಶ್ರೀಲಂಕಾಗಳಲ್ಲಿ ಮಹೇಂದ್ರ ಮತ್ತು ಸಂಘಮಿತ್ರೆಯರು ಬೌದ್ಧ ಧರ್ಮದ ಪ್ರಚಾರವನ್ನು ಮಾಡಿದರು. ಬೌದ್ಧ ಧರ್ಮದ ಪ್ರಚಾರದಲ್ಲಿ ಪ್ರಮುಖ ಪಾತ್ರ ವಹಿಸಿದ ವಿದ್ಯಾಲಯ ಯಾವುದಂದ್ರೆ ನಲಂದಾ ವಿಶ್ವವಿದ್ಯಾಲಯ. ಬೌದ್ಧ ಧರ್ಮದ ಪ್ರಚಾರದಲ್ಲಿ ಪ್ರಮುಖ ಪಾತ್ರ ವಹಿಸಿದ ವಿದ್ಯಾಲಯ ಯಾವುದಂದ್ರೆ ನಲಂದಾ ವಿಶ್ವವಿದ್ಯಾಲಯ. ಲೈಟ್ ಆಫ್ ಏಷ್ಯಾದ ಬೆಳಕು ಎಂದು ಕರೆದವರು ಯಾರಂದ್ರೆ ಸರ್ ಎಡ್ವಿನ್ ಅರ್ನಾಲ್ಡ್ ಅಂತೇಳಿ ಬುದ್ಧನನ್ನು ಲೈಟ್ ಆಫ್ ಏಷ್ಯಾ ಅಥವಾ ಏಷ್ಯಾದ ಬೆಳಕು ಎಂದು ಕರೆದರು. ಇನ್ನು ಎಡ್ವಿನ್ ಅರ್ನಾಲ್ಡ್ರವರು ಜೇಕೋಬುಕ್ತ್ ಕೃತಿಯಲ್ಲಿ ಬುದ್ಧನನ್ನು ದ ಲೈಟ್ ಆಫ್ ಏಷ್ಯಾ ಎಂದು ಕರೆದಿದ್ದಾರೆ. ಎಡ್ವಿನ್ ಅರ್ನಾಲ್ಡ್ರವರು ಜೇಕೋಬುಕ್ತ್ ಕೃತಿಯಲ್ಲಿ ಬುದ್ಧನನ್ನು ದ ಲೈಟ್ ಆಫ್ ಏಷ್ಯಾ ಎಂದು ಕರೆದಿದ್ದಾರೆ. ಹೀನಯಾನಿಗಳೆಂದರೆ ಬುದ್ಧನ ಮೂಲ ತತ್ವದಲ್ಲಿ ನಂಬಿಕೆಯುಳ್ಳವರು. ಯಾರಂದ್ರೆ ಹೀನಯಾನಿಗಳು. ಇನ್ನು ಮಹಾಯಾನಿಗಳಂದರೆ ಬುದ್ಧನನ್ನು ವಿಗ್ರಹ ರೂಪದಲ್ಲಿ ಪೂಜಿಸುವವರು ಮಹಾಯಾನಿಗಳಾದರೆ, ಹೀನಯಾನಿಗಳು ಬುದ್ಧನ ಮೂಲ ತತ್ವದಲ್ಲಿ ನಂಬಿಕೆಯುಳ್ಳವರು. ಬುದ್ಧನ ಪಾದಗಳ ಕುರಿತು ಅಥವಾ ಖಾಲಿ ಪೀಠಕ್ಕೆ ಪೂಜೆ ಸಲ್ಲಿಸುತ್ತಿದ್ದವರು ಯಾರಂದ್ರೆ ಹೀನಯಾನ ಪಂಥದವರು. ಹೀನಯಾನಿಗಳು ಈ ರಾಜನ ಕಾಲದಲ್ಲಿ ಖ್ಯಾತಿ ಹೊಂದಿದರು. ಯಾರು? ಅಶೋಕನ ಕಾಲದಲ್ಲಿ ಹೀನಯಾನಿಗಳು ಖ್ಯಾತಿಯನ್ನು ಹೊಂದಿದ್ದರು. ಬುದ್ಧನನ್ನು ದೇವರೆಂದು ಪರಿಗಣಿಸಿದವರು ಯಾರಂದ್ರೆ ಮಹಾಯಾನಿಗಳು. ಬುದ್ಧನನ್ನು
ದೇವರೆಂದು ಪೂಜಿಸಿದವರು ಮಹಾಯಾನಿಗಳು. ಮಹಾಯಾನ ಪಂಥ ಹೆಚ್ಚು ಪ್ರಚಲಿತದಲ್ಲಿದ್ದದ್ದು ಕನಿಷ್ಕನ ಕಾಲದಲ್ಲಿ. ಯಾರ ಕಾಲದಲ್ಲಿ ಅಂದ್ರೆ ಕನಿಷ್ಕನ ಕಾಲದಲ್ಲಿ ಮಹಾಯಾನ ಪಂಥ ಹೆಚ್ಚು ಪ್ರಚಲಿತೆಯನ್ನು ಪಡೆಯಿತು ಎಂಬುದನ್ನು ಗೊತ್ತಾಗ್ತದೆ. ಇನ್ನು ಬುದ್ಧಗಯ ಹಾಗೂ ಬರಾಬರ ಗುಹಾಲಯ ಈ ರಾಜ್ಯದಲ್ಲಿ ಇದೆ. ಎಲ್ಲಿ ಅಂದರೆ ಬಿಹಾರ್ ರಾಜ್ಯದಲ್ಲಿದೆ. ಸಾಂಚಿಯ ಸ್ತೂಪ ಈ ರಾಜ್ಯದಲ್ಲಿದೆ. ಯಾವ ರಾಜ್ಯದಲ್ಲಿ ಅಂದ್ರೆ ಮಧ್ಯಪ್ರದೇಶ ರಾಜ್ಯದಲ್ಲಿದೆ. ಅಜಂತಾ ದೇವಾಲಯ ಈ ಪ್ರದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ ಅಜಂತಾ ದೇವಾಲಯ ಕಂಡುಬರುತ್ತದೆ. ಇನ್ನು ನೆಕ್ಸ್ಟ್ ನಾಗಾರ್ಜುನ ಕೊಂಡ ಈ ಪ್ರದೇಶದಲ್ಲಿದೆ. ಯಾವ ಪ್ರದೇಶದಲ್ಲಿ ಅಂದರೆ ಆಂಧ್ರ ಪ್ರದೇಶದಲ್ಲಿದೆ. ವಿಶ್ವದಲ್ಲಿಯೇ ಅತಿ ದೊಡ್ಡ ಬೊರೋಬುದೋರ ಅಥವಾ ಬೃಹತ್ ಬುದ್ಧ ದೇವಾಲಯ ಇರುವ ಪ್ರದೇಶ ಯಾವುದಂದ್ರೆ, ವಿಶ್ವದಲ್ಲಿ ಅತಿ ದೊಡ್ಡ ಬೊರೋಬುದೂರ್ ಅಥವಾ ಬೃಹತ್ ಬುದ್ಧ ದೇವಾಲಯ ಇರುವ ಪ್ರದೇಶ ಯಾವುದಂದ್ರೆ ಇಂಡೋನೇಷ್ಯಾದ ಜಾವಾ ದ್ವೀಪದಲ್ಲಿ ಬುದ್ಧನ ಅತಿ ದೊಡ್ಡ ಪ್ರತಿಮೆ ಕಂಡುಬರುತ್ತದೆ. 1954 ಡಿಸೆಂಬರ್ನಲ್ಲಿ ವಿಶ್ವ ಬೌದ್ಧ ಸಮ್ಮೇಳನ ನಡೆದ ಪ್ರದೇಶ ಯಾವುದಂದ್ರೆ ಸಿಂಹಳ. 1954ರಲ್ಲಿ ವಿಶ್ವ ಬೌದ್ಧ ಸಮ್ಮೇಳನ ನಡೆದ ಪ್ರದೇಶ ಯಾವುದಂದ್ರೆ ಸಿಂಹಳ. ಡಾಕ್ಟರ್ BR ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಪ್ರೇರಣೆಯಾದ ಸಮ್ಮೇಳನ ಯಾವುದಂದ್ರೆ ಸಿಂಹಳದಲ್ಲಿ ನಡೆದ ಬೌದ್ಧ ಸಮ್ಮೇಳನ. ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ದು 14/10/1956ರಲ್ಲಿ ನಾಗಪುರದಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು. ಯಾರಂದ್ರೆ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಸಂದರ್ಭದಲ್ಲಿ ಬೌದ್ಧ ಭಿಕ್ಷು ಯಾರಂದ್ರೆ ಕುಶಿನಗರದ ಚಂದ್ರಮಣಿ. ಕ್ರಿಸ್ತಶಕ 2000ರಲ್ಲಿ ತಾಲಿಬಾನ್ ಉಗ್ರರಿಂದ ನಾಶಗೊಂಡ ಬುದ್ಧನ ಶಿಲಾಕೃತಿ ಯಾವುದಂದ್ರೆ ಅಫ್ಘಾನಿಸ್ತಾನದ ಬೊಹೆಮಿಯಾನ್ ಪ್ರಾಂತ್ಯದ ಶಿಲಾಕೃತಿ. ಕ್ರಿಸ್ತಶಕ 2000ರಲ್ಲಿ ತಾಲಿಬಾನ್ ಉಗ್ರರಿಂದ ನಾಶಗೊಂಡ ಬುದ್ಧನ ಶಿಲಾಕೃತಿ ಯಾವುದಂದ್ರೆ ಅಫ್ಘಾನಿಸ್ತಾನದ ಬೊಹೆಮಿಯಾನ್ ಪ್ರಾಂತ್ಯದ ಶಿಲಾಕೃತಿ. ಪ್ರಿಯ ಸ್ಪರ್ಧಾ ಮಿತ್ರರೇ, ಇನ್ನೂ ಬೌದ್ಧ ಧರ್ಮದ ಬಗ್ಗೆ ಪ್ರಮುಖ ಅಂಶಗಳನ್ನು ಮುಂದಿನ ಕ್ಲಾಸ್ನಲ್ಲಿ ನೋಡೋಣ. ಧನ್ಯವಾದಗಳು.